ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಇವತ್ತು ನಾವು ಮಾಡ್ತಾ ಇದ್ದೀವಿ ಕುಕುಂಬರ್ ಬೋಟ್ಸ್. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ಫಸ್ಟು ಒಂದು ಕುಕುಂಬರ್ ತೊಗೊಳ್ಳೋಣ. ಅದನ್ನು ಈ ಥರ ಒಟ್ಟು ಜೀವ್ಕೊಳ್ಳೋಣ ನೀಟಾಗಿ. ಸೊ ಟೇಸ್ಟಿ ಕುಕುಂಬರ್ ಬೋಟ್ಸ್. ಯೂಶಲಾಗಿ ನಾವು ಸೌತೆಕಾಯಿ ಸಲಾಡ್ ಅದೆಲ್ಲ ಮಾಡ್ಕೊಂಡು ತಿಂತೀವಿ. ಸೊ ಇದೊಂಥರ ಡಿಫ್ರೆಂಟಾಗಿ ಟೇಸ್ಟಿ ಆಗಿರುತ್ತೆ. ಯಾವಾಗನ್ನ ಯಾರನ್ನ ಗೆಸ್ಟ್ ಬಂದ್ರೂ ಮಾಡಿಟ್ಕೊಬೋದು. ಅವ್ರಿಗೂ ಒಂಥರ ವೆರೈಟಿಯಾಗಿ ಡಿಫ್ರೆಂಟಾಗಿರುತ್ತೆ. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಇವಾಗ ಎಲ್ಲಿ ನೋಡಿದ್ರು ಮೈ ಹುಷಾರಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕಡೆ ಡೆಂಗು ಫೀವರ್ಸ್, ವೈರಲ್ ಫೀವರ್ಸ್ ಆ ಥರ ಇದೆ. ಎಲ್ಲ ಹುಷಾರಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಬಿಸಿ ನೀರು ಕುಡಿತಾ ಇರಿ. ಸೊ ಇದನ್ನು ಈ ಥರ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಈ ಥರ ಈ ಎಡ್ಜಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇದನ್ನು ಹೀಗೆ ಈ ಮಧ್ಯದಲ್ಲಿ ಇದೆಯಲ್ವಾ, ಈ ಥರ ಇಲ್ಲಿ ತೋರಿಸ್ತೀನಿ. ಸೊ ಹೀಗೆ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಮಧ್ಯದಲ್ಲಿ ಇದೆಯಲ್ವಾ ಈ ಗೂಡನ್ನ ತೊಗೊಂಬಿಡೋಣ. ಈ ಗೂಡನ್ನ ಸೊ ನೋಡಿ, ಆಲ್ಮೋಸ್ಟ್ ಈ ಥರ ಗೂಡನ್ನ ಎಲ್ಲ ನೀಟಾಗಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಸೊ ಹಿಂದ್ಗಡೆ ಈ ಥರ ಪೀಲ್ ಆಫ್ ಮಾಡಬೇಕು. ಸೊ ಅದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟು ಆ ಗೂಡು ತೆಗೆದಿಟ್ಕೊಂಡಿರ್ತೀವಲ್ವ ನೋಡಿ, ಈ ಥರ ಇದೆ ಆ ಗೂಡು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಸ್ವೀಟ್ ಕಾರ್ನ್. ಈ ಸ್ವೀಟ್ ಕಾರ್ನ್ನ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅದು ನಮ್ಗೆ ತಕ್ಕ ಮಟ್ಟಷ್ಟು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಸಾಕಿಷ್ಟು. ನೆಕ್ಸ್ಟು ಆನಿಯನ್ಸು ಒಂದು 1.5 ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಬೇಡ ಆನಿಯನ್ಸು, ಒಂದಿಷ್ಟು ಆನಿಯನ್ಸ್ ಸಾಕು. ಆಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೋಸ್, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಇದು ಏನದು ಚಿಲ್ಲಿ ಪೌಡರ್, ಸಾಲ್ಟು, ಸ್ವಲ್ಪ ಪೆಪ್ಪರ್. ಇದು ಮೂರು ಹಾಕ್ಕೊಂಡು ಇದು ಮಾಡ್ಕೊಂಡು ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪೆಪ್ಪರ್, ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್. ಸೊ ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ. ಆಲ್ಮೋಸ್ಟ್ ಅದರ ಸಾಲ್ಟ್ ಹಾಕಿದ್ದೀನಿ ನಾನು. ಸೊ ಇದನ್ನೆಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ. ಸೊ ಇಷ್ಟು ಸಾಕು. ಸೊ ನಮ್ಮ ಆಲ್ಮೋಸ್ಟ್ ಈ ಸಲಾಡು ಇದಿಷ್ಟು ರೆಡಿಯಾಗಿದೆ. ಇವಾಗ ನೆಕ್ಸ್ಟು ಇದೆಯಲ್ವ ನಮ್ಮ ಕುಕುಂಬರು ಕಟ್ ಮಾಡ್ಕೊಂಡಿರ್ತೀವಲ್ವ, ಸೊ ಅದಕ್ಕೆ ಸ್ವಲ್ಪ ಈ ಉಪ್ಪು, ಪೆಪ್ಪರು, ಚಿಲ್ಲಿ ಪೌಡರ್ ಹಾಕ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಬೇಯಿಸ್ಕೊಡಿ. ಅದಕ್ಕೆ ಇದು ಸಾಯಂಕಾಲ ಹೊತ್ತು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ಮನೇಲಿ ಏನೋ ಫಂಕ್ಷನ್ ಪಾರ್ಟೀಸ್ ಏನೋ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಇದೆಯಲ್ವ, ಸೋಯಾ ಸಾಸ್ನ ಸ್ವಲ್ಪ ಹೀಗೆ ಬೇಸ್ ಮಾತ್ರ ಸ್ವಲ್ಪ. ನೆಕ್ಸ್ಟು ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್ ಸ್ವಲ್ಪ. ಇದೆಲ್ಲ ಹಾಕಿದ್ರೆ ಮಕ್ಕಳು ಕೂಡ ತಿಂತಾರೆ, ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟಿಯಾಗಿ ಮಕ್ಕಳಿಗೆ. ಯೂಶಲಾಗಿ ಮಕ್ಕಳು ನಾವು ಹೆಲ್ತಿ ಫುಡ್ ಅಂದರೆ ಯಾವುದಂದ್ರೂ ತಿನ್ನಲ್ಲ, ಅವ್ರಿಗೆ ಇಷ್ಟವಾಗಿರೋದನ್ನೇ ತಿಂತಾರೆ. ಸೊ ಈ ಥರ ಸ್ವಲ್ಪ ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ ಅಂತ.
ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಈ ಫಿಲ್ಲಿಂಗ್ಸ್ನ ನಾವು ಮಾಡಿರ್ತೀವಲ್ವ ಈ ಸಲಾಡ್ನ, ಇದನ್ನು ಫಿಲ್ ಮಾಡ್ಕೊಳ್ಳಿ ಇದ್ರ ಮೇಲೆ. ಸೊ ಈ ಥರ ಫಿಲ್ ಮಾಡ್ಕೊಂಡ್ಮೇಲೆ ತಿರ್ಗಿ ಆದಮೇಲೆ ಸ್ವಲ್ಪ ನಾವು ಕಲಸಿರ್ತೀವಲ್ವ ಚಿಲ್ಲಿ, ಪೆಪ್ಪರ್ ಮತ್ತು ಸಾಲ್ಟ್ನ ಅದನ್ನು ತಿರ್ಗಿ ಅದ್ರ ಮೇಲೆ ಜಸ್ಟ್ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕರ್ಡ್, ಗಟ್ಟಿ ಕರ್ಡ್, ಇದನ್ನು ಜಸ್ಟ್ ಹೀಗೆ. ಟ್ರಸ್ಟ್ ಮೀ ತುಂಬ ಚೆನ್ನಾಗಿರುತ್ತೆ ಈ ಸಲಾಡ್. ಬೇಕಾದರೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಯಾರನ್ನ ಗೆಸ್ಟ್ ಬಂದರೆ ಕೂಡ ಈ ಥರ ಮಾಡಿ, ಸ್ವಲ್ಪ ಡೆಕೋರೇಟಿವ್ ಆಗಿರುತ್ತೆ, ತಿನ್ನೋದಕ್ಕೊಂಥರ ವೆರೈಟಿ ಆಗಿರುತ್ತೆ. ಚಾಟ್ಸ್, ಕುಕ್ಕುಂಬರ್ ಬೋಟ್ ಚಾಟ್ಸ್ ಥರ ಇರುತ್ತೆ. ಸೊ ಥರ ಅದಾದಮೇಲೆ ಫೈನಲ್ ಆಗಿ ಈ ಥರ ಓಂ ಪುಡಿ ಬರುತ್ತಲ್ವ, ಆಲೂ ಭುಜಿಯಾ ಅಂತೀವಲ್ವ, ಸೊ ಇದನ್ನು ತಗೊಂಡು ಇದ್ರ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ಳಿ. ಸೊ ಈ ಥರ ಮಾಡ್ಕೊಳ್ಳಿ. ಇದನ್ನು ಫೈನಲ್ ಆಗಿ ಅದ್ರ ಮೇಲೆ ಸ್ವಲ್ಪ ಕೊರಿಯಾಂಡರ್ ಗಾರ್ನಿಷ್ಗೆ. ಸೊ ಈ ಥರ ಇದು ಮಾಡ್ಕೊಳ್ಳಿ. ಆದಮೇಲೆ ಸ್ವಲ್ಪ ಇದೆಯಲ್ವಾ ಓಂ ಪುಳಿನ ಜಸ್ಟ್ ಗಾರ್ನಿಷ್ ಮಾಡ್ಕೊಳ್ಳಿ ಅದ್ರ ಮೇಲೆ. ತಿರ್ಗಾ ಕೊರಿಯಾಂಡರ್ ಆದಮೇಲೆ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಂಡ್ರೆ ನಮ್ಮ ಕುಕ್ಕುಂಬರ್ ಬೋಟ್ ಈಸ್ ರೆಡಿ ಟು ಸರ್ವ್. ಸೊ ನನ್ನ ಈ ಕುಕ್ಕುಂಬರ್ ಬೋಟ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಸೊ ನಾನು ಮಾಡ್ತಾ ಇರೋ ಐಟಮ್ಸಲ್ಲಿ ನಿಮಗೆ ಯಾವುದೇ ಆದರೂ ಇಷ್ಟ ಆಗಲಿ ಇಷ್ಟ ಆಗದೇ ಪ್ಲೀಸ್ ನನ್ನ ಕಮೆಂಟ್ಸ್ ಮಾಡಿ. ಸೊ ಅದರಿಂದ ನನಗೆ ಗೊತ್ತಾಗುತ್ತೆ ವೆದರ್ ಐ ಆಮ್ ಗೋಯಿಂಗ್ ರೈಟ್ ಆರ್ ರಾಂಗ್ ಅಂತ.